ಹಾಯ್ ಫ್ರೆಂಡ್ಸ್, ಸಿದ್ದು ಸೈಬರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಿದ್ದೀನಿ ಅಂತಂತಂದರೆ, ತುಂಬ ಜನಕ್ಕೆ ಕನ್ಕ್ಲೂಷನ್ ಆಗೋದು ಏನಂತಂದರೆ, ಯಾವುದೊಂದು ಗೌರ್ಮೆಂಟ್ ಜಾಬ್, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಅದನ್ನು ನೋಟಿಫಿಕೇಷನ್ ಆದಾಗ ಯಾರಿಗೂ ಅದು ಗೊತ್ತಾಗಲ್ಲ, ಎಲ್ಲಾಗಿದೆ ಯಾವುದು ವೆಬ್ಸೈಟ್ ಅನ್ನೋದು ಯಾವುದು ಗೊತ್ತಾಗಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಒಂದೇ ಲಿಂಕಲ್ಲೇ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಅಂದರೆ KPSC ಆಗಿರ್ಬೋದು, UPSC ಆಗಿರ್ಬೋದು, ಡಿಫೆನ್ಸು, ಪೊಲೀಸ್ದು, ಆಮೇಲೆ ಆರ್ಮಿದು, ಬ್ಯಾಂಕಿಂಗ್ ಸೆಕ್ಟರ್ಸು, ಇಂಜಿನಿಯರಿಂಗ್ದು ಪ್ರತಿಯೊಂದೂ ಒಂದೇ ಲಿಂಕಲ್ಲಿ ಆ ಗೌರ್ಮೆಂಟ್ ಜಾಬ್ಸನ್ನ ನೋಡೋದು ಹೇಗಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿ. ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿದಾಗ ಫಸ್ಟ್ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ ನೋಡಿರಿ, freejobalert.com ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಷ್ಟೇ ಓಪನ್ ಆಗುತ್ತೆ ರಿಸಲ್ಟು. ಇದನ್ನು ಇನ್ನೂ ದೊಡ್ಡದು ಮಾಡ್ಕೋಬೇಕಂದ್ರೆ ಇಲ್ಲಿ 3 ಡಾಟ್ಸನ್ನು ಕ್ಲಿಕ್ ಮಾಡಿ, ಇಲ್ಲಿ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊಂಡಾಗ ಇಲ್ಲಿ ಪ್ರತಿಯೊಂದೂ ಡಿವೈಡ್ ಆಗಿ ರಿಸಲ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಫಸ್ಟ್ ಆಪ್ಷನ್ಸ್ ಬಂದುಬಿಟ್ಟು ಹೋಮ್ ಕೆಳಗಡೆ ಬಂದುಬಿಟ್ಟು ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ಸ್ ಅಂತಿದ್ದಲ್ಲ ಇಲ್ಲಿ, ಮತ್ತು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಜಾಬ್ಸು ಮತ್ತು ಬ್ಯಾಂಕಿಂಗ್ ಜಾಬ್ಸು, ಈ ಥರ ನೀವು ಇಂಡಿವಿಜುವಲ್ ಆಗಿ ನೋಡ್ಕೋಬೋದು. ಇಲ್ಲ ಆಲ್ ಓವರ್ ಫುಲ್ಲು ಜಾಬ್ಸ್ ನೋಡೋಂದ್ರೆ ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಎಲ್ಲ ಓಪನ್ ಆಗುತ್ತೆ. ಈಗ ಬ್ಯಾಂಕಿಂಗಲ್ಲಿ ನೋಡಬೇಕು ಅಂತಂತಂದರೆ ಬ್ಯಾಂಕಿಂಗ್ ಜಾಬ್ಸಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಲ್ಲಿ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಫೋಟೋ ಬಿಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಡೀಟೇಲ್ಸ್ ನೋಡಿ. ಇಲ್ಲಿ 6/5/2025ಕ್ಕೆ ಬಿಹಾರ್ ಸ್ಟೇಟ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತಂದ್ಬಿಟ್ಟು CEO ಕಮ್ ಮ್ಯಾನೇಜರ್ ಅಕೌಂಟೆಂಟ್ ಅಂತಂದ್ಬಿಟ್ಟು 154 ಪೋಸ್ಟನ್ನು ನೇಮಕಾತಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ನೋಡೋದಾದರೆ ಎನಿ ಗ್ರ್ಯಾಜುಯೇಟು, BSc, ಡಿಪ್ಲೊಮೊ, 12th, MBA ಈ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನನ್ನು ಹಾಕ್ಬೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 21/5/2025 ಈ ಅಪ್ಲಿಕೇಶನನ್ನು ಕ್ಲೋಸ್ ಆಗುತ್ತೆ. ಅದೇ ರೀತಿಯಾಗಿ ಇದು ಎಲ್ಲನೂ ಅಂದರೆ ಇದು ಬ್ಯಾಂಕಿಂಗ್ ಅಂತ ಕ್ಲಿಕ್ ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಇಷ್ಟು ಅಪ್ಲಿಕೇಶನ್ಸನ್ನು ಬಿಟ್ಟಿದ್ದಾರೆ. ಇಲ್ಲಿಂದ ಫುಲ್ ಇದೆಲ್ಲ ಏನಿದೆ ಇದಿಷ್ಟು ಬ್ಯಾಂಕಿಂಗಲ್ಲೇ ಬಿಟ್ಟಿರೋ ಜಾಬ್ಸು. ಸೊ ನೀವು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಇದ್ರ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ಆಮೇಲೆ ಫ್ರೀಯಾಗಿ ನೋಡ್ಕೊಳ್ಳಿ. ನಾನು ಬೇಗ ಈ ವಿಡಿಯೋ ಮಾಡಿಬಿಟ್ಟು ಮುಗಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಎಕ್ಸಾಂಪಲ್ ರೈಲ್ವೆ ಜಾಬ್ಸ್ ಅಂತಿದ್ದಲ್ಲ, ರೈಲ್ವೆ ಜಾಬ್ಸ್ ಅಂತ ಕ್ಲಿಕ್ ಮಾಡಿದಾಗ ರೈಲ್ವೆ ಜಾಬ್ಸಲ್ಲಿ ಎಷ್ಟು ನೇಮಕಾತಿ ಆಗಿದೆ ಮತ್ತು ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಅನ್ನೋದು ಇಲ್ಲಿ ತೋರಿಸುತ್ತೆ. ಈಗ 6/5/2025ಕ್ಕೆ BMRCL ಲೆವೆಲ್ಲಿ ಮೇಂಟೈನರ್ ಪೋಸ್ಟನ್ನು ಬಿಟ್ಟಿದ್ದಾರೆ. ITI ಪಾಸ್ ಆದವರು ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ ಹಾಕ್ಬೋದು ನೋಡಿ. ITI ಸ್ಟೂಡೆಂಟ್ಗಳು 150 ಪೋಸ್ಟನ್ನು ನೇಮಕಾತಿ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 22/5/2025ಕ್ಕೆ ಇದು ಲಾಸ್ಟನ್ನು ಕೊನೆಗೊಳ್ಳುತ್ತೆ. ಸೊ ಅದೇ ರೀತಿಯಾಗಿ ಹಿಂಗೆ ಕೆಳಗಡೆ ಬಂದುಬಿಟ್ಟು 6/5/2025ಕ್ಕೆ ಇನ್ನೊಂದು ನೇಮಕಾತಿ ಮಾಡಿದ್ದಾರೆ. ಅದು ಬಂದುಬಿಟ್ಟು RCON ಅಂತಂದ್ಬಿಟ್ಟು ಮ್ಯಾನೇಜರ್ ಆ್ಯಂಡ್ ಮೋರ್ 4 ಪೋಸ್ಟನ್ನು ನೇಮಕಾತಿ ಮಾಡಿದೆ. ಇದು ಎಜುಕೇಷನ್ ಬಂದುಬಿಟ್ಟು LLB ಆಗಿರಬೇಕು. ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು 30/5/2025ಕ್ಕೆ ಈ ಮಂತ್ ಲಾಸ್ಟ್ ಡೇಟ್ ಇದೆ. ಸೊ ಇದರಲ್ಲಿ ರೈಲ್ವೆ ಸಂಬಂಧಪಟ್ಟಂತೆ ಮೆಟ್ರೋ ಆಗಿರ್ಬೋದು, ಇಲ್ಲಾಂದರೆ ರೈಲ್ವೆ ಯಾವುದೇ ಒಂದು ಪ್ರತಿಯೊಂದು ಜಾಬ್ಸನ್ನು ಇದರಲ್ಲಿ ನೇಮಕಾತಿ ಮಾಡ್ತಾರೆ. ಅದೇ ರೀತಿಯಾಗಿ ನೀವು ಮೇಲ್ಗಡೆ ಬಂದು ಪೊಲೀಸು ಮತ್ತು ಡಿಫೆನ್ಸು, ಆರ್ಮಿ, ನವಿ, BSF ಈ ಥರ ಎಲ್ಲ ನೀವು ನೋಡ್ಬೇಕಂದ್ರೆ ಇದರಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ನೋಡಿ. ಫಸ್ಟ್ ಅಂತ ಇದೆ ನೋಡಿ, NIA ಅಂತಂದ್ಬಿಟ್ಟು. ಇದು ಬಂದ್ಬಿಟ್ಟು ಇನ್ಸ್ಪೆಕ್ಟರ್ SI ಆ್ಯಂಡ್ ಮೋರ್ 98 ಪೋಸ್ಟು, ಎನಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಅದೇ ರೀತಿಯಾಗಿ ಎರಡನೇದು ನೋಡಿದ್ರೆ 5/5/2025 ಬಂದುಬಿಟ್ಟು CISF ಬಂದುಬಿಟ್ಟು ಹೆಡ್ ಕಾನ್ಸ್ಟೇಬಲ್ 30 ಪೋಸ್ಟುಗಳನ್ನು ನೇಮಕಾತಿ ಮಾಡಿದ್ದಾರೆ. ಕ್ವಾಲಿಫಿಕೇಷನನ್ನು ನೋಡೋದಾದರೆ 12ನೇ ಕ್ಲಾಸ್ ಪಾಸ್ ಆದ ವಿದ್ಯಾರ್ಥಿಗಳು ಈ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಈ ಥರ ಎಲ್ಲನೂ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಒಂದೇ ಲಿಂಕಲ್ಲೇ ಇರ್ತದೆ. ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಆಮೇಲೆ ನಿಧಾನವಾಗಿ ನೀವು ಓದಿರೋ ಎಜುಕೇಷನ್ ಸಂಬಂಧಪಟ್ಟಂಗೆ ಜಾಬ್ಸು ಇದರಲ್ಲೆಲ್ಲ ಪ್ರತಿಯೊಂದು ಇರ್ತವೆ. UPSC ಆಗಿರ್ಬೋದು, KPSC ಆಗಿರ್ಬೋದು, ಆಮೇಲೆ ಪೊಲೀಸ್ದು, ಡಿಫೆನ್ಸ್ದು, CISF, ಬಾರ್ಡರ್ ಸೆಕ್ಯೂರಿಟಿ, ಇದು ಬಂದ್ಬಿಟ್ಟು ಮತ್ತು ಆರ್ಮಿ ಆಗಿರ್ಬೋದು, ನವಿ, ಇದೆಲ್ಲ ಪ್ರತಿಯೊಂದೂ ಈ ಒಂದೇ ಲಿಂಕಲ್ಲೇ ಸಿಗುತ್ತೆ. ಸೊ ನೀವು ನೋಡ್ತಾ ಹೋದರೆ ಹಿಂಗೆ ನೀವು ಬರೀ ಸ್ಟೇಟ್ ವೈಸ್ ನೋಡ್ತೀನಿ ಅಂತಂದ್ರೂ ನೋಡ್ಕೋಬೋದು. ಇಲ್ಲಿ AP ಅಂತಿದೆಯಲ್ಲ, AP ಅಂತ ಬಂದ್ಬಿಟ್ಟು ಆಂಧ್ರ ಪ್ರದೇಶ, ಆಮೇಲೆ ಇದು AS ಅಂದ್ಬಿಟ್ಟು ಅಸ್ಸಾಮು, BR ಅಂದರೆ ಬಿಹಾರು, ಈ ಥರ ಇಂಡಿವಿಜುವಲ್ ಸ್ಟೇಟು ನೋಡ್ಕೋಬೋದು ನೀವು. K ಅಂದರೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತಂದ್ರೆ ನೋಡ್ಕೋಬೋದು ನೀವು. ನಮ್ಮ ಕರ್ನಾಟಕದಲ್ಲಿ ಇಷ್ಟು ಪೋಸ್ಟನ್ನು ನೇಮಕಾತಿ ಮಾಡಿದ್ದಾರೆ ನೋಡಿರಿ. ಇದೆಲ್ಲ ಕರ್ನಾಟಕದಲ್ಲಿರುವಂಥ ಹುದ್ದೆಗಳು ನೋಡಿ ಇದೆಲ್ಲನೂ. ಸೊ ಇದರಲ್ಲಿ ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಕರ್ನಾಟಕದಲ್ಲಿರೋದು ಮೊದಲನೇದಾಗಿ ರೀಸೆಂಟಾಗಿ ಇವತ್ತು ಬಿಟ್ಟಿರೋದು ನೋಡಿದ್ರೆ ಇಲ್ಲಿ ಫಸ್ಟ್ ಅಂತ ಆಪ್ಷನ್ಸ್ ಇದೆ ನೋಡಿರಿ. 6/5/2025 BMRCL ಮೇಂಟೈನರ್. ಇದು ಬಂದುಬಿಟ್ಟು ಮೆಟ್ರೋದಲ್ಲಿ ಜಾಬನ್ನು ವೇಕೆನ್ಸಿ ಕರ್ತಾರೆ. 150 ಪೋಸ್ಟ್ಗಳು. ಕ್ವಾಲಿಫಿಕೇಷನ್ ಬಂದುಬಿಟ್ಟು ITI ಆದ ಸ್ಟೂಡೆಂಟ್ಗಳು ಈ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇದನ್ನೆಲ್ಲ ಹೇಳ್ಕೊಟ್ಟು ಇಷ್ಟೊತ್ತವರೆಗೂ. ಈಗ ಫುಲ್ಲು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸನ್ನು ಬೇಕು ಅಂತಂದರೆ ಹಿಂಗೆ ಸ್ಟೈಲಲ್ಲಿ ಬಂದರೆ ಇಲ್ಲಿ ಮೋರ್ ಇನ್ಫಾರ್ಮೇಷನ್ ಅಂತಿದೆ ಅಲ್ವಾ, ಇದು ಕೆಳಗಡೆ ಗೆಟ್ ಡೀಟೇಲ್ಸ್ ಅಂತಿದೆ.
ಇಲ್ಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರತಿಯೊಂದೂ ಓಪನ್ ಆಗುತ್ತೆ. ಇದ್ರ ಬಗ್ಗೆ ಸ್ಯಾಲ್ರಿ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು, ಪ್ರತಿಯೊಂದೂ ಇಲ್ಲೇ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದರೆ ಇಲ್ಲಿ ಫಸ್ಟ್ ಇದು ನೋಡಿ ಅಪ್ಲಿಕೇಶನ್ ಫೀಸನ್ನು ಬಂದುಬಿಟ್ಟು ಸಿನ್ಸ್ ಎಸ್ಪೆಷಲಿ ಇನ್ನೂ ಇದು ಮೆನ್ಷನ್ ಮಾಡಿಲ್ಲ. ಆಮೇಲೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 23/4/2025, ಲಾಸ್ಟ್ ಡೇಟ್ ಬಂದುಬಿಟ್ಟು 22/5/2025ಗೆ ಈ ಅಪ್ಲಿಕೇಶನನ್ನು ಕ್ಲೋಸ್ ಆಗುತ್ತೆ. ಅದೇ ರೀತಿಯಾಗಿ ಶುಡ್ ನಾಟ್ ಬಿ ಮೋರ್ ದೆನ್ 50 ಇಯರ್ಸ್, ಏಜ್ ಲಿಮಿಟನ್ನು 50 ವರ್ಷದ ಒಳಗಡೆ ಇರೋರು ಯಾರು ಬೇಕಾದರೂ ಈ ಅಪ್ಲಿಕೇಶನನ್ನು ಹಾಕ್ಬೋದು. ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ, ITML, ಮೆಕ್ಯಾನಿಕಲ್, ಇಂಡಸ್ಟ್ರಿಯಲ್, ಎಲೆಕ್ಟ್ರಿಷಿಯನ್ಸ್ ಎಲ್ಲ ಪ್ರತಿಯೊಂದನ್ನು ಈ ಎಜುಕೇಷನನ್ನು ಹಾಕ್ಬೋದು. ಆಮೇಲೆ ಸ್ಯಾಲ್ರಿ ನೋಡೋದಾದರೆ 25,000ದಿಂದ 59,000 ಚಿಲ್ಲರೆವರೆಗೂ ಈ ಅಪ್ಲಿಕೇಶನ್ಸ್ ಇದೆ. ವಿತ್ ಆ್ಯನ್ಯುವಲ್ ಇನ್ಕ್ರೀಸ್ ಬಂದುಬಿಟ್ಟು 3% ಇದೆ. ಇದೇ ಥರ ನೀವು ಅಪ್ಲಿಕೇಶನ್ ಯಾವುದೇ ಒಂದು ಫುಲ್ ಡೀಟೇಲ್ಸನ್ನು ನೋಡೋದಾದರೆ ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ವೆಬ್ಸೈಟಲ್ಲಿ ಪ್ರತಿಯೊಂದನ್ನು ನಿಮಗೆ ಲಿಂಕ್ ಸಿಗುತ್ತೆ ಫ್ರೆಂಡ್ಸ್. ಇನ್ನೂ ನೋಟಿಫಿಕೇಷನ್ ಫುಲ್ ಡೀಟೇಲ್ಸ್ ಆಗಿ ಬೇಕು ಪೇಪರ್ ಥರ ಅಂತಂದರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ಸ್, ಸೊ ಇಲ್ಲೇ ನೀವು ಫುಲ್ ಡೀಟೇಲ್ಸನ್ನು ನೋಡ್ಕೋಬೋದು. ಬೆಂಗಳೂರು ಮೆಟ್ರೋ ನೋಡಿರಿ, ಇದು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ಸಲ್ಲಿ ಇದ್ರಲ್ಲಿ ನೋಡ್ಬೋದು. ಫುಲ್ ಡೀಟೇಲ್ಸನ್ನು ಮಾಡ್ಕೊಂಡ್ರೆ ಈ ಥರ ನೀವು ನೋಡ್ಕೋಬೋದು ಬೇಕಾದ್ರೆ. ಇದು ಫುಲ್ PDF ಓಪನ್ ಆಗುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂಬರುವಂಥ ಎಲ್ಲ ಪ್ರತಿಯೊಂದು ಅಪ್ಕಮಿಂಗ್ ನೋಟಿಫಿಕೇಷನ್ಗೆ ಇದೇ ಥರ ನಾನು ವಿಡಿಯೋ ಮಾಡೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.